ಕ್ವಿಜ್ ನೋಡ್ಬಿಡೋಣ. ಕ್ವಿಜ್ ಓಕೆ, ಕ್ವಿಜ್ ಬಾಸ್. Yes. ಕ್ವಿಜ್ ಬಾಸ್ ಯಾರಾಗ್ತಾರೆ ಅಂತ ನೋಡೋಣ. ಓಕೆ, ನೋಡೋಣ. ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸೀನಿಯರ್ ವಿಡಿಯೋ ಜರ್ನಲಿಸ್ಟ್ ಭಾಷಣ ಇದ್ದಾರೆ ಮತ್ತು ಭರತ್ ಇದ್ದಾರೆ, ನಿಶಾಂತ್ ಕೂಡ ಬಂದು ಹೋಗಿದ್ದಾರೆ. ಓಕೆ, ಅವರು ಕೂಡ ಬಹಳ ಕ್ಯೂರಿಯಸ್ ಆಗಿ ನೋಡ್ತಿದ್ದಾರೆ. ಹಾಗಾದರೆ ಕ್ವಿಜ್ ಬಾಸ್ನಲ್ಲಿ ಯಾವ ಪ್ರಶ್ನೆ ಇವತ್ತು? ಕರೆ ಮಾಡಿ ನೀವು ಉತ್ತರ ಕೊಡಬೇಕು. ನಮ್ಮ ಬಹುಮಾನ ಏನು ಗೊತ್ತಾ, ನಿಮಗೆ ಕ್ವಿಜ್ ಬಾಸ್ ಅಂತ ಟೈಟ್ಲ್ ಕೊಡ್ತೀವಿ. ಓಕೆ, ದಟ್ ಈಸ್ ದ ಗಿಫ್ಟ್ ಫ್ರಮ್ ಅಶ್ವವೇಗ ನ್ಯೂಸ್ ಬಾಸ್. ಓಕೆ, ಹಾಗಾದ್ರೆ ಪ್ರಶ್ನೆ ಏನ್ರಿ ನೋಡೋಣ. ನಮ್ಮ ಮುಖ್ಯಮಂತ್ರಿ ಯಾರು? ಡಿ.ಕೆ. ಶಿವಕುಮಾರ್ ಅವರ ಸಂಬಳ ಎಷ್ಟಿರಬಹುದು? ತಿಂಗಳ ಸಂಬಳ ಎಷ್ಟಿರ್ಬೋದು? ಓ, ಬಹಳ ಇಂಟ್ರೆಸ್ಟಿಂಗ್. ಇದೆಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಪ್ಷನ್ ಎ 1 ಲಕ್ಷ ರೂಪಾಯಿ, ಆಪ್ಷನ್ ಬಿ 80,000 ರೂಪಾಯಿ, ಆಪ್ಷನ್ ಸಿ 1,20,000 ರೂಪಾಯಿ, ಆಪ್ಷನ್ ಡಿ 75,000 ರೂಪಾಯಿ. ಈ ಪ್ರಶ್ನೆಗೆ ಉತ್ತರ ನೀಡೋಕೆ ನೀವು ಕರೆ ಮಾಡಬೇಕಾದಂತ ಸಂಖ್ಯೆ 080691499977. ಐ ರಿಪೀಟ್ 08069149977. ಬೇಗ ಎಸ್ ಫೋನ್ ತಗೊಳ್ಳಿ, ನಂಬರ್ ಟೈಪ್ ಮಾಡಿ, ಕಾಲ್ ಮಾಡೋಕ್ಕೆ ರೆಡಿ ಆಗಿರಿ. ನಿಮಗೆ ಗೊತ್ತಿರೋ ಉತ್ತರ ಹೇಳಿ, ನಿಮಗೇನು ಅನಿಸುತ್ತೆ ಹೇಳಿ ನೋಡೋಣ. ಬಹಳ ಕುತೂಹಲ ಮೂಡಿಸಿದೆ. ಎಸ್, ನಾವು ಕೇಳಿದಂಥ ಪ್ರಶ್ನೆಗೆ ಬಹುತೇಕರಿಗೆ ಉತ್ತರ ಗೊಂದಲ ಇದ್ದೇ ಇರುತ್ತೆ. ಇವರಿಗೆಲ್ಲ ಕೋಟ್ಯಾಧೀಶರಪ್ಪ ಇವರೆಲ್ಲ ಅಲ್ವಾ, ಇಷ್ಟು ಸಂಬಳ ಕಡಿಮೆ ಏನು ಆಪ್ಷನ್ಸ್ ಹಿಂಗಿದೆಯಲ್ಲ ಅಂತ ಅನ್ಸ್ಬೋದು. ಯಾರಾದ್ರೂ ಕನೆಕ್ಟ್ ಆದ್ರೆ ಒಳ್ಳೇದು. ಸಾರಿ, ಯಾರು? ರಾಜು ತುಮಕೂರಿನಿಂದ ರಾಜು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ರಾಜು ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಸ್ಟುಡಿಯೋದಲ್ಲಿ ಲಕ್ಷ್ಮಿ ಮತ್ತು ರಾಘವ್ ಸೂರ್ಯ ಇದ್ದೀವಿ. ಹಲೋ, ನಮಸ್ಕಾರ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಇನ್ನೊಬ್ಬರಿಗೆ ಕನೆಕ್ಟ್ ಮಾಡೋಣ. ಕೇಳಿಸ್ತಾ ಇದೆ, ಲೈನ್ ಅಲ್ಲಿ ಇದ್ದಾರೆ. ಎಸ್ ರಾಜು ಅವರಾ? ಹೌದು ಸರ್. ತುಮಕೂರಾ? ತುಮಕೂರು. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ರಾಜು ಅವರೇ? ಸರ್ ಇಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀವಿ ಸರ್. ಏನ್ ಸಣ್ಣ ಪುಟ್ಟ ಅಂದ್ರೆ? ರಿಯಲ್ ಎಸ್ಟೇಟಾ? ರಿಯಲ್ ಎಸ್ಟೇಟ್ ಕೆಲವೊಂದು ಅದನ್ನು ಬಿಡಲ್ಲ ಸರ್. ಹೌದಾ? ಓಕೆ, ಫೈನ್. ಏನು ಸ್ಟೂಡೆಂಟಾ ನೀವು? ಇಲ್ಲ ಸರ್, ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀನಿ ಅಂದ್ರಲ್ಲ. ಓಕೆ, ಫೈನ್. ಈಗ ನಮ್ಮ ನ್ಯೂಸ್ ಬಾಸ್ ಬುಲೆಟಿನ್ ನೋಡ್ತಿದ್ದೀರಾ? ಒಂದು ಸ್ಪೆಷಲ್ ಬುಲೆಟಿನ್ ಇರುತ್ತೆ, ನೋಡ್ತೀರಾ ಡೈಲಿ? 2-3 ದಿನದಿಂದ ನೋಡ್ತಿದ್ದೀನಿ. ಓ, ಪರವಾಗಿಲ್ಲ. ಅಂದ್ರೆ ನೀವು ಅಶ್ವವೇಗ ನ್ಯೂಸ್ನ ವಾಚ್ ಮಾಡ್ತಾ ಇದ್ದೀರಿ? ಹೌದು. ಫೈನ್. ಹಾಗೇನೆ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಹೇಳಿ, ನಿಮ್ಮ ಆತ್ಮೀಯರಿಗೆಲ್ಲ ಹೇಳಿ. ಓಕೆ, ಈಗ ನ್ಯೂಸ್ ಬಾಸ್ನಲ್ಲಿ ಕ್ವಿಜ್ ಬಾಸ್ ಕಾರ್ಯಕ್ರಮ ನಾವು ಇದ್ದೀವಿ, ಅದೊಂದು ಸೆಗ್ಮೆಂಟಲ್ಲಿ ಇದ್ದೀವಿ. ಈಗ ನೀವು ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ನಿಮಗೆ ಕ್ವಿಜ್ ಬಾಸ್ ಅನ್ನೋ ಟೈಟ್ಲ್ ಸಿಗುತ್ತೆ. ಇವತ್ತಿನ ಕ್ವಿಜ್ ಬಾಸ್ ಯಾರು ಅಂತ ಹೇಳಿದ್ರೆ ಅದು ನೀವು ಆಗ್ತೀರಾ. ರಾಜು, ನಮ್ದು ಒಂದು ಪ್ರಶ್ನೆ ಇದೆ ಸರ್. ಏನು? ನೀವೇ ಯಾಕೆ ಜಾಸ್ತಿ ಮಾತಾಡ್ತೀರಾ? ಅವ್ರನ್ನ ಸುಮ್ಮನೆ ಪಕ್ಕದಲ್ಲಿ ಕೂರಿಸಿರ್ತೀರಲ್ಲ. ಓ, ಹೌದಾ? ನಾನ್ ಮಾತಾಡೋದು ಕಡಿಮೆ ಮಾಡ್ಬೇಕಾ, ಅವ್ರು ಜಾಸ್ತಿ ಮಾತಾಡ್ಬೇಕಾ? ಖಂಡಿತ ನಾನು ಮಾತಾಡ್ತೀನಿ. ಓ, ನೋಡಪ್ಪ, ಇದು ನಮಗೆ ಬಿರುದು ಅನ್ಕೊಳ್ಳ ಅಥವಾ ನನಗೆ ಶಿಕ್ಷೆ ಅನ್ಕೋಬೇಕಾ? ಆಯ್ತು ಬಿಡಿ. ಇವಾಗ ನಿಮ್ಗೆ ಪ್ರಶ್ನೆ ಗೊತ್ತಾಯ್ತಾ ರಾಜು ಅವರೇ? ಗೊತ್ತಾಯ್ತು ಮೇಡಮ್. ಓಕೆ, ಇವಾಗ ಹೇಳಿ, ನಿಮ್ಮ ಅಂದಾಜ್ ಏನಿರಬಹುದು? ಅಂದ್ರೆ ಸರಿಯಾದ ಉತ್ತರವನ್ನ ಕೊಡ್ತೀರಾ ನೀವೇನು? ಅಂದಾಜು ಅಂತೀರಾ? ಅಲ್ಲ, ಸರಿಯಾದ ಉತ್ತರ ಗೊತ್ತಿರುತ್ತೋ ಇಲ್ವೋ? ನೀವು ಹೇಳ್ತೀರಾ? ಎಲ್ಲರಿಗೂ ಒಂದು ನಮಗೆ ಕನ್ಫ್ಯೂಸ್ ಆಗುತ್ತೆ ಅವ್ರ ಸಂಬಳ ಎಷ್ಟು. ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ ವಾಯ್ಸು. ಓಕೆ, ಈಗ ಅವರ ವಾಯ್ಸ್ ಚೆನ್ನಾಗಿದೆ ಅಂದ್ರು ರೀ. ವಾಯ್ಸ್, ಓ ಥ್ಯಾಂಕ್ ಯು. ಏನ್ ಮೇಡಮ್, ನಾವು ಮಾತಾಡಿದ್ರೆ ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ಮೇಡಮ್, ಅವ್ರು ಕೇಳಿಸ್ಕೊಂಡು ಹೇಳ್ತಿದ್ದಾರೆ. ಇಲ್ಲ, ನಾನು ಇವ್ರ ಹತ್ರ ಮಾತಾಡ್ತಾ ಕೇಳಿಸ್ಕೊಳ್ಳಿಲ್ಲ. ಧನ್ಯವಾದ, ತುಂಬಾ ಥ್ಯಾಂಕ್ ಯು ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ಈಗ ಸರಿಯಾದ ಉತ್ತರ ಏನು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಸಂಬಳ ಇರಬಹುದು ಮಂತ್ಲಿ? ಮೇಡಮ್, ಅಲ್ಲಿ ಕ್ವಶನ್ ತಪ್ಪಿದೆ ಅಲ್ಲ, ಆನ್ಸರ್ಗಳು ಕ್ವಶನ್ ಕೊಟ್ಟಿದ್ದೀರಲ್ಲ ಮೇಡಮ್, ನೀವು ಆಪ್ಷನ್ಸ್ ಅದೇ ತಪ್ಪಿದೆ ಮೇಡಮ್. ಹೌದಾ? ಹೇಗೆ ಹೇಳ್ತೀರಾ ತಪ್ಪು ಅಂತ? ಮೇಡಮ್, ಕೋಟಿ ಲೆಕ್ಕಕ್ಕಿಲ್ಲ ಮೇಡಮ್. CM-ಗೆಲ್ಲ ಆದ್ರೆ ನೀವು ಕೊಟ್ಟದ್ ಬರೇ 1 ಲಕ್ಷ ರೂಪಾಯಿ ಅಂತ, 1,20,000 ಅಂತ ಕೊಟ್ಟಿದ್ದೀರಾ. ಓ, ಅಂದ್ರೆ ಕೋಟಿ ತಗೊಂತಾರವ್ರು, ಇದೆಲ್ಲ ಕಡಿಮೆ ಅಂತ ನೀವ್ ಹೇಳ್ತಾ ಇರೋದು? ಹೌದು ಮೇಡಮ್. ನಿಜವಾಗ್ಲೂ ಇಷ್ಟು ಕಡಿಮೆ ಇರ್ತದೆ ಮೇಡಮ್ CM-ಗೆ ಸಂಬಳ? ನಿಮ್ಗೆ ಓಕೆ, ನೀವು ಹೇಳಿ, ಒಂದು ಉತ್ತರ ಹೇಳಿ ರಾಜು ಅವರೇ. ಸರ್ ನನ್ಗೆ 1,20,000 ಅನ್ಸುತ್ತೆ ಸರ್, ಅದೇ ಜಾಸ್ತಿ ಇರೋದು. ಹೌದಾ? ಸರಿಯಾದ ಉತ್ತರ ಹೌದಾ ಅಲ್ವಾ ನೋಡೋಣ, ಚೆಕ್ ಮಾಡೋಣ. ಓಕೆ, ರಾಜು ಅವ್ರು ಹೇಳ್ತಾ ಇದ್ದಾರೆ 1,20,000 ರೂಪಾಯಿ ಅಂತ ಹೇಳಿ ಮುಖ್ಯಮಂತ್ರಿಗೆ ಸಂಬಳ ನಮ್ಮ ರಾಜ್ಯದಲ್ಲಿ. ಓ, ತಪ್ಪು ಉತ್ತರ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ನೋಡೋಣ. ಕ್ವಿಜ್ ಬಾಸ್ ನಲ್ಲಿ ರೈಟ್ ಆನ್ಸರ್ ಯಾವುದು? 75,000 ರೂಪಾಯಿ ಸರಿಯಾದ ಉತ್ತರ. ಆದರೆ ಇದನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ಆನ್ಸರ್.
ಓಕೆ ಬಹುತೇಕರಿಗೆ ಅನ್ಸುತ್ತೆ. ಎನಿವೇ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ರಾಜು. ನೀವು ಕರೆ ಮಾಡ್ತಾ ಇರಿ ಈ ರೀತಿಯಾಗಿ. ಧನ್ಯವಾದ ನಿಮ್ಮ ಕಳಕಳಿಗೆ ಮತ್ತು ಸಲಹೆಗೆ. ಹಾಗೆ ನಮ್ಮ ಚಾನೆಲ್ನ ವಾಚ್ ಮಾಡಿ, ಮಿಸ್ ಮಾಡದೆ ವಾಚ್ ಮಾಡಿ. ಎಸ್, ಥ್ಯಾಂಕ್ ಯು. 75,000 ರೂಪಾಯಿ ಸರಿಯಾದ ಉತ್ತರ ಮುಖ್ಯ. ಆದರೆ ಅದಕ್ಕೆ ಹೇಳ್ತಾ ಇರೋದು, ಒಂದು ಪಾರದರ್ಶಕ ವ್ಯವಸ್ಥೆ ಬರಬೇಕು ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವದಲ್ಲಿ ಬರಬೇಕು. ಹಾಗಾಗಿ ಉಪೇಂದ್ರ ಅವರು ಈ ವಿಚಾರವಾಗಿ ಪ್ರಜಾಕಾರಣದ ವಿಚಾರವನ್ನು ಬಹಳ ಸಲ ಹೇಳ್ತಾ ಇರ್ತಾರೆ. ಎಸ್, ಎಲ್ರಿಗೂ ಅನಿಸ್ಬೋದು ಏನಪ್ಪ ಅವ್ರು ಬರೀ ಪ್ರಜಾಕೀಯ ಬಗ್ಗೆ ಮಾತನಾಡ್ತಾರೆ ಅಂತ. ಪ್ರಜೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ, ಅದರಲ್ಲಿ ಅವರೊಂದು ಉದಾಹರಣೆಯಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಎಸ್.